ಹೇಳೋದು ಒಬ್ಬ ದಲಿತ ಸಿ ಎಂ ಆಗಬೇಕು ಅನ್ನೋದು ನನ್ನ ಆಸೆ. ಅದು ಯಾರು ಅನ್ನೋದು ನನಗೆ ಗೊತ್ತಿಲ್ಲ, ಯಾವಾಗ ಅನ್ನೋದು ನನಗೆ ಗೊತ್ತಿಲ್ಲ. ಬಟ್ ಆದಷ್ಟು ಬೇಗ ಅವ್ರಿಗೊಂದು ಅವಕಾಶ ಕೊಡಿ. ದಟ್ ಈಸ್ ಸಿ, ನಮ್ಮಲ್ಲಿ ಜಾತಿ ಅಸಮಾನತೆ ಇದೆ, ನಾನು ಒಪ್ತೀನಲ್ಲ. ಈ ಜಾತಿ ಅಸಮಾನತೆಯಲ್ಲಿ ಅತ್ಯಂತ ಕಠಿಣವಾದಂಥ, ಅತ್ಯಂತ ಕೊಳಕಾದಂಥ ಕೆಲಸ ನಾವು ಕಟ್ಟ ಕಡೆಯಲ್ಲಿರ್ತಕ್ಕಂಥ ಈ ಅಸ್ಪೃಶ್ಯತೆ ಕೊಟ್ಟು, ಹೌದಾ? ಶಿಕ್ಷಣ ನಿರಾಕರಿಸಿದ್ವಿ, ಆಸ್ತಿಯನ್ನು ನಿರಾಕರಿಸಿದ್ವಿ, ಪ್ರಾಪರ್ಟಿ ರೈಟ್, ಆಡಳಿತದಲ್ಲಿ ಪಾತ್ರ ವಹಿಸೋದನ್ನು ನಿರಾಕರಿಸಿದ್ವಿ, ನೀರಿನ ರೈಟು ಕೊಳ್ಳಿಲ್ಲ. ಅಪ್ಪರ್ ಕ್ಯಾಸ್ಟ್ ಬಾವಿನಲ್ಲಿ ಸೇದಿದ್ರೆ ಆ ಬಾವಿನಲ್ಲಿ ಅವ್ರಿಗಿಲ್ಲ. ಇಂಥ ಒಂದು ವ್ಯವಸ್ಥೆ ಇರ್ತಕ್ಕಂಥ ಈ ಸಮಾಜದಲ್ಲಿ ಸಂವಿಧಾನ ಜಾರಿಗೆ ಬಂದ ನಂತರ ಒಂದಷ್ಟು ಹಕ್ಕುಗಳು ನಾವು ಕೊಡೋದ್ರ ಮುಖಾಂತರ ಇವತ್ತು ಒಬ್ಬ ಬುಡಕಟ್ಟು ಮಹಿಳೆ ಈ ದೇಶದ ಮೊದಲನೇ ಪ್ರಜೆ. ಅತ್ಯಂತ ಹಿಂದುಳಿದಿರ್ತಕ್ಕಂಥ ಒಂದು ಸಮುದಾಯದಲ್ಲಿ ಜನಿಸಿರ್ತಕ್ಕಂಥ ಒಬ್ಬ ವ್ಯಕ್ತಿ ಈ ದೇಶದ ಪ್ರಧಾನಿ. ಕುರಿ ಮೇಯಿಸುವ ಕುಟುಂಬದಲ್ಲಿ ಜನಿಸಿದಂಥ ಒಬ್ಬ ವ್ಯಕ್ತಿ ಈ ರಾಜ್ಯದ ಮುಖ್ಯಮಂತ್ರಿ. ಇವೆಲ್ಲ ಅಚೀವ್ಮೆಂಟ್ಸ್. ಆದರೆ ಇನ್ನೂ ನಾವು ಅಚೀವ್ ಮಾಡಬೇಕಾಗಿರುವ ಬೇಕಾದಷ್ಟು. ಆ ದಿಕ್ಕಿನಲ್ಲಿ ದಲಿತರೊಬ್ಬರು ಮುಖ್ಯಮಂತ್ರಿ ರಾಜ್ಯಕ್ಕೆ ಬೇಕು ಅನ್ನೋ ವಿಚಾರದಲ್ಲಿ ನನ್ನ ಸಹಮತ ಇದೆ. ಟೈಮ್ ಮೆಷರ್. ಯಾರ್ಯಾರು ಈ ಪೀರಿಯಡ್ನಲ್ಲಿ ಏಜ್ ಬಾರ ಹೋಗಿದ್ದಾರ, ಇಲ್ಲಪ್ಪ ನಿಮ್ಗೆ ಇನ್ನೊಂದು 2 ವರ್ಷ ಕೊಟ್ಟಿದ್ದೀವಿ, ಅಷ್ಟರಲ್ಲಿ ನಿಮ್ಮ ಪ್ರಯತ್ನ ನೀವು ಮಾಡಿ, ಅದನ್ನು ನಾನು ರೆಕಮೆಂಡ್. ಬರೀ ನಾನು ಇರುವ 17% ರಿಸರ್ವೇಷನ್ ಅನ್ನ 4-5 ಗುಂಪುಗಳಿಗೆ ಹಂಚಿ ಸುಮ್ಮನೆ ಇರಲಿಲ್ಲ. ಅದರ ಜೊತೆಗೆ ಇಂಥ ಅಂತರ್ಗತವಾದಂಥ ಸಾಮಾಜಿಕ ಇಶ್ಯೂಸ್ ಅನ್ನು ಕೂಡ ನಾನು ಸರ್ಕಾರಕ್ಕೆ ಮನವರಿಕೆ ಮಾಡಿ, ಶಿಫಾರಸು ಮಾಡಿ, ಇದ್ರ ಬಗ್ಗೆನೂ ಒಂದು ಪರಿಹಾರನ ಸೂಚಿಸಿ ಅಂತ ನಾನು ಮನವಿ ಮಾಡಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.